ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಮೋದ್. ನೀವು ನೋಡ್ತಿದ್ದೀರಾ ಪ್ರಮೋದ್ ಪಿ ಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಸರ್ಕಾರದಿಂದ ಒಂದು ಬಜೆಟ್ ಮಂಡನೆ ಮುಗಿದಿದೆ. ಎಲ್ರಿಗೂ ಗೊತ್ತಿರುವಂತಹ ವಿಚಾರ ಇದು ಅಪ್ಡೇಟು. ಮತ್ತು ಹಾಗೆ ಬಜೆಟ್ನಲ್ಲಿ ಏನಾದರೂ ರೈತರಿಗೆ ಅನುಕೂಲವಾಗುವಂತಹ ಏನಾದರೂ ಘೋಷಣೆ ಮಾಡಿದಾರಾ, ಬಜೆಟಲ್ಲಿ ಏನಾದರೂ ಮಂಡಿಸಿದಾರಾ ಅಂತ ಕೇಳ್ಬೋದು. ಹೌದು ಫ್ರೆಂಡ್ಸ್, ರೈತರಿಗೆ ಒಂದು ಬಂಪರ್ ಗಿಫ್ಟ್ನ ಸರ್ಕಾರದ ಕಡೆಯಿಂದ ಒಂದು ಘೋಷಣೆಯನ್ನು ಮಾಡಿದ್ದಾರೆ. ಏನದು ಬಂಪರ್ ಗಿಫ್ಟ್ ಅಂತ ತಿಳಿಸ್ಕೊಡ್ತೀನಿ. ಆ ಒಂದು ಅಪ್ಡೇಟ್ನ ತಿಳ್ಕೊಳ್ಳೋಕೆ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆ ವಾಚ್ ಮಾಡ್ತಿದ್ದೀರಾ, ದಯವಿಟ್ಟು ಅಲ್ಲಿ ಬರ್ತಾರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು, ಹಾಗೆ ವೀಡಿಯೋನ ಮಧ್ಯ ಎಲ್ಲೂ ಸ್ಕಿಪ್ ಮಾಡೋಕೆ ಹೋಗಬೇಡಿ, ಕೊನೆ ತನಕ ನೋಡಿ. ಮತ್ತು ವೀಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ಎಲ್ಲರೂ ವೀಡಿಯೋ ನೋಡ್ತಾ ಇರೋರು ಬನ್ನಿ ಇವಾಗ ವಿಡಿಯೋ ಶುರು ಮಾಡೋಣ. ಏನದು ಅಪ್ಡೇಟ್ ಅಂತ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಎಲ್ರಿಗೂ ಗೊತ್ತಿರೋವಾಗ ಪಿ ಎಮ್ ಕಿಸಾನ್ ಯೋಜನೆಯಲ್ಲಿ ಒಂದು 2,000 ರೂಪಾಯಿ ಅಮೌಂಟ್ನ ಎಲ್ರಿಗೂ ಜಮಾ ಮಾಡ್ತಿದ್ರು. ವಾರ್ಷಿಕವಾಗಿ 6,000 ರೂಪಾಯಿ ಅಮೌಂಟ್ ಬರ್ತಿತ್ತು. ಕೆಲವ್ರಿಗೆಲ್ಲ ಒಂದು ಫೇಕ್ ನ್ಯೂಸ್ ಇದೆ, 4,000 ರೂಪಾಯಿ ಹಣ ಬರುತ್ತಂತೆ ಇನ್ಮೇಲೆ ಪಿ ಎಮ್ ಕಿಸಾನ್ ಯೋಜನೆ ಅಂತ. ಅದು ನಿಜಾನಾ? ಬರುತ್ತಾ 4,000 ರೂಪಾಯಿ ಅಂತ ಎಲ್ರಿಗೂ ಒಂದು ಡೌಟ್ ಇರುತ್ತೆ. ಇಲ್ಲ ಫ್ರೆಂಡ್ಸ್, ಸರ್ಕಾರದವರು ಯಾವುದೇ ರೀತಿ ರೈತರಿಗೆ 4,000 ರೂಪಾಯಿ ಹಣ ಪಿ ಎಮ್ ಕಿಸಾನ್ ಯೋಜನೆಯಲ್ಲಿ ಮಾಡಿಲ್ಲ. ಅದು ಬಂದು ಬಿಹಾರ್ ಸರ್ಕಾರದಲ್ಲಿ ಮಾಡಿರೋದು. ಅವರಿಗೆ 2,000 ಏನು ಕೊಡ್ತಿದ್ರು ಅದ್ರ ಜೊತೆ ಅವರೇ ಕೈಯಿಂದ 2,000 ರೂಪಾಯಿ ಆ್ಯಡ್ ಮಾಡಿ 4,000 ರೂಪಾಯಿನ ಕೊಡ್ತಿದ್ದಾರೆ. ಕರ್ನಾಟಕದಲ್ಲಿ ಏನು ಘೋಷಣೆ ಮಾಡಿದ್ರು 2,000 ರೂಪಾಯಿ ಅಷ್ಟೇ ಕೊಡ್ತಾ ಇರೋದು. ಹಾಗಿದ್ರೆ ಎಷ್ಟು ಜನಕ್ಕೆ ಈಗ 22ನೇ ಕಂತಿನ ಪಿ ಎಮ್ ಕಿಸಾನ್ ಯೋಜನೆಯದು ಅಮೌಂಟ್ ಬರುತ್ತೆ ಅಂತ ಎಲ್ರಿಗೂ ಡೌಟ್ ಇರುತ್ತೆ. ಫ್ರೆಂಡ್ಸ್, ಸುಮಾರು ಕರ್ನಾಟಕದಲ್ಲಿ 53 ಲಕ್ಷ ರೈತರಿದ್ದಾರೆ. ಆ 53 ಲಕ್ಷದಲ್ಲಿ 6 ಲಕ್ಷ ರೈತರಿಗೆ ಈ ಒಂದು ಅಮೌಂಟ್ ಬರೋದಿಲ್ಲ 22ನೇ ಕಂತು. ಯಾಕೆ ಬರೋದಿಲ್ಲ ಅಂತ ನೀವೆಲ್ಲ ಶಾಕ್ ಆಗ್ಬೋದು. ಯಾಕೆ ಅಂತ ನೋಡೋದಾದರೆ KYC ಅಪ್ಡೇಟ್ ಆಗಿಲ್ಲ ಅಂತ ತೋರಿಸ್ತಾ ಇದೆ ಅಷ್ಟು ರೈತರದು. ಮತ್ತು ಆಧಾರು ಪ್ಯಾನು ಲಿಂಕ್ ಆಗಿರಲೇಬೇಕು ಕಡ್ಡಾಯವಾಗಿ ಈ ಒಂದು ಅಮೌಂಟ್ ಬರಬೇಕು ನಿಮಗೆ. ಅಂದರೆ ಇಲ್ಲ ಅಂತೂ ಅಂದರೆ ನಿಮಗೆ ಯಾವುದೇ ಕಾರಣಕ್ಕೆ ಈ ಒಂದು ಅಮೌಂಟು ಜಮಾ ಆಗೋದಿಲ್ಲ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ. ಆದ್ದರಿಂದ ಈ ಒಂದು ಅಮೌಂಟ್ ಬರಬೇಕು ಅಂದರೆ ನಿಮಗೆ ಆಧಾರ್ ಮತ್ತು ಪ್ಯಾನು ಲಿಂಕ್ ಆಗಿರಬೇಕು. ನಿಮಗೆ ಚೆಕ್ ಮಾಡ್ಕೊಳ್ಳೋಕೆ ಗೊತ್ತಾಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕ್ ಇದೆ, ಅದನ್ನು ಕ್ಲಿಕ್ ಮಾಡ್ತು ಅಂದರೆ ಆಧಾರ್ ಪ್ಯಾನ್ ಆಗ್ತು ಅಂದರೆ ನೀವು ಆಧಾರ್ ಪ್ಯಾನ್ ನಂಬರು ಲಿಂಕ್ ಆಗಿದೆಯೋ ಇಲ್ವೋ ಸ್ಟೇಟಸಲ್ಲೇ ಬಂದುಬಿಡುತ್ತೆ. ಆಗಿಲ್ಲ ಅಂದರೆ ನಿಮ್ಮ ಹತ್ತಿರದ ಸೈಬರ್ ಕೇಂದ್ರಗಳಿಗೆ ಹೋಗಿ ಅಥವಾ ಕರ್ನಾಟಕ ಒಂದು ಗ್ರಾಮ ಒಂದು ಕೇಂದ್ರಗಳಿಗೆ ಹೋಗಿ ಆಧಾರ್ ಪ್ಯಾನ್ ಏನಿದೆ ಲಿಂಕ್ ಮಾಡ್ಕೊಳ್ಳಿ. ಹಾಗೆ KYC ಕಡ್ಡಾಯವಾಗಿ ಆಗಿರಬೇಕು. ಅಂತಹ ರೈತರಿಗೆ ಮಾತ್ರ ಈ ಒಂದು ಪಿ ಎಮ್ ಕಿಸಾನ್ ಯೋಜನೆ 22ನೇ ಕಂತು ಬಿಡುಗಡೆ ಮಾಡಿಕೊಡ್ತೀನಿ ಅಂತ ಸ್ವತಃ ಅಗ್ರಿಕಲ್ಚರ್ ಸಚಿವರಾದಂತಹ ಬೈರೇಗೌಡ ಅವರು, ಕೃಷ್ಣ ಬೈರೇಗೌಡರು ಅವರು ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ ಮಾಹಿತಿನ. ಹಾಗಾದರೆ 22ನೇ ಕಂತು ಯಾವಾಗ ಬರುತ್ತೆ ಅಂತ ನೀವೆಲ್ಲ ಕೇಳ್ಬೋದು. ನಿಮಗೆ 22ನೇ ಕಂತು ಬಂದು ಇವತ್ತು ಸಂಜೆಯಿಂದ ಸ್ಟಾರ್ಟ್ ಆಗ್ತಿದೆ ಬಿಡುಗಡೆ. ಎಲ್ಲ ಜಿಲ್ಲೆಗಳಿಗೂ ಇವತ್ತು 22ನೇ ಕಂತು ಪಿ ಎಮ್ ಕಿಸಾನ್ ಯೋಜನೆಯದು 2,000 ರೂಪಾಯಿ ಹಣ ಬಿಡುಗಡೆ ಆಗಿದೆ. ಕೆಲವು ಜಿಲ್ಲೆಗಳಿಗೆ ಆಲ್ರೆಡಿ 2,000 ರೂಪಾಯಿ ಹಣದ್ದು ಮೆಸೇಜ್ ಬಂದಿದೆ. ನಿಮಗೇನಾದ್ರು ಬಂದಿತ್ತು ಅಂದರೆ ತಮ್ಮ ಜಿಲ್ಲೆಯ ಹೆಸರು ಹಾಗೆ ಎಷ್ಟು ಅಮೌಂಟ್ ಬಂದಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಇದೇ ಥರ ಬಿಗ್ ಅಪ್ಡೇಟ್ಸ್ಗಳಿಗೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹೀಗೇ ವಿಡಿಯೋ ಹಾಗೆ ಎಲ್ರಿಗೂ ಶೇರ್ ಮಾಡಿ. ವಿಡಿಯೋ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದಗಳು. ನಾನು ನಿಮ್ಮನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.